ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ ವಿಡಿಯೋ ಅಂಥದ್ದು ಏನೂ ಮಾಡೋಕ್ಕಾಗಲ್ಲ. ನಾನು ತೊಗೊಂಡಿರೋಂಥ ಕ್ಲಿಪ್ಪಲ್ಲಿ ಫುಲ್ ನಾಯ್ಸ್ ಇದೆ. ಒಂಚೂರು ನಾವು ಮಾತಾಡೋದು ಅದರಲ್ಲಿ ಕೇಳಿಸ್ತಿಲ್ಲ. ಸೊ ಅನಿವಾರ್ಯತೆಯಿಂದ ನಾನೀಗ ವಾಯ್ಸ್ ಓವರ್ ಕೊಡಬೇಕಾಗತ್ತೆ, ನೀವು ಕೇಳಬೇಕಾಗತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೆಲವೊಂದು ಎಕ್ಸ್ಪ್ಲನೇಷನ್ನ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋ ಒಳಗಡೆಗೆ ಹೋಗೋಣ. ಭಯನಾ? ಯಾಕೆ ಭಯ? ಇಲ್ಲೊಂದು ಸರ್ಕಸ್ಗೆ ಬಂದಿದ್ದೀವಿ ಇವಾಗ. ಆ್ಯನಿಮಲ್ಸ್ ಎಲ್ಲ ಇರೋವಂಥದ್ದು. ಸಾತ್ವಿಕಿಗೆ ಹೊರಗಡೆ ಒಂದು ಗೊರಿಲ್ಲ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಭಯ ಅಂತೆ ಅದನ್ನು ನೋಡಿದ್ರೆ. ಭಯನಾ ಚಿನ್ನಿ? ಸೊ ಇವತ್ತು ಸ್ವಲ್ಪ ಅವನನ್ನು ಚೆನ್ನಾಗಿ ಆಟ ಆಡಿಸ್ಬೇಕು ಅಂತ. ನೆನ್ನೆ ಪಾರ್ಕಲ್ಲಿ ಕರ್ಕೊಂಡೋಗಿ ಚೆನ್ನಾಗಿ ಆಟ ಆಡಿಸ್ತೀವಿ, ನೋಡಿದ್ದೀರಾ ಅಲ್ವಾ? ಸೊ ಇವತ್ತಿಲ್ಲೊಂದು ಎಕ್ಸಿಬಿಷನ್ ಕರ್ಕೊಂಡು ಬಂದಿದ್ದೀವಿ. ಇವತ್ತು ಒಂದು ಆ್ಯನಿಮಲ್ ಎಕ್ಸಿಬಿಷನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಸ್ಯಾಟರ್ಡೇ ಆರ್ ಸಂಡೇ ಸಾತ್ವಿಕ್ ಜೊತೆ ನಾವು ವಿಸಿಟ್ ಮಾಡಿದಂಥದ್ದು. ಇಲ್ಲಿ ಗೊರಿಲ್ಲ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಹಸ್ಬೆಂಡ್ ಹಾಗೆ ಆ ದಾರಿನಲ್ಲಿ ಹೋದಾಗ ನೋಡಿದ್ರಂತೆ. ಸರಿ ಹೋಗೋಣ, ಎಕ್ಸಿಬಿಷನ್ ಇದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಿಳೆಕಳ್ಳಿ ಅಕ್ಕಪಕ್ಕದಲ್ಲಿರೋರಿಗೆ 10 ನವೆಂಬರಿಂದ ಹಿಡಿದು 25 ನವೆಂಬರ್ ತನಕ ಈ ಆ್ಯನಿಮಲ್ ಎಕ್ಸಿಬಿಷನ್ ಅನ್ನೋದು ಇರುತ್ತೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹಾಗೆ ಅವ್ರಿಗೆ ತುಂಬಾ ಇಂಟ್ರೆಸ್ಟಿಂಗಾಗೂ ಇರುತ್ತೆ ನೋಡೋದಕ್ಕೆ. ಈಗೆಲ್ಲ ಲೈವ್ ಆಗಿ ಆ್ಯನಿಮಲ್ಸ್ನ ತೋರ್ಸೋಕ್ಕೆ ಹೋದರೆ ಅವರು ಅಳೋದಾಗಿರ್ಬೋದು, ಕಿಚ್ಚೋದಾಗಿರ್ಬೋದು, ಭಯ ಪಡ್ತಾರೆ. ಅದಕ್ಕಿಂತ ಮುಂಚೆ ಈ ರೀತಿ ಆರ್ಟಿಫಿಷಿಯಲ್ ಆಗಿರೋಂಥ ಆ್ಯನಿಮಲ್ಸ್ನೆಲ್ಲ ತೋರಿಸಿದಾಗ ಅವ್ರು ಸ್ವಲ್ಪ ಧೈರ್ಯ ಬಂದ ಮೇಲೆ ಕರ್ಕೊಂಡು ಹೋಗೋದು ಒಂದು ರೀತಿ ವ್ಯಾಲಿಡ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯೂಶ್ವಲಿ ನನ್ನ ಮಗ ಆ್ಯನಿಮಲ್ಸ್ನೆಲ್ಲ ನೋಡಿದ್ರೆ ತುಂಬ ಭಯ ಬೀಳ್ತಾನೆ, ಎಕ್ಸೆಪ್ಟ್ ಕ್ಯಾಟ್ ಡಾಗ್ ಅಂದರೆ ಅವ್ನು ತುಂಬಾ ಇಷ್ಟ. ಅವೆರಡು ಬಿಟ್ಟು ಯಾವುದೇ ಆ್ಯನಿಮಲ್ಸ್ ನೋಡಿದ್ರು ಅವ್ನು ಭಯ ಬೀಳ್ತಾನೆ. ಸೊ ಇಲ್ಲಿ ಆ್ಯನಿಮಲ್ ಎಕ್ಸಿಬಿಷನ್ ಇದೆ ಅಂದಿದ ತಕ್ಷಣ ಓಕೆ, ಇದು ಮಕ್ಳಿಗೆ ಆಗಿರೋ ಅಂಥ ಪ್ಲೇಸು, ಫಸ್ಟು ಮಗುನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀವಿ. ಹಾಗೆ ಕೆಲವೊಂದು ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಇದು ಫ್ಯೂಚರಲ್ಲಿ ನಾವು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಜಿಂಕೆ ಆಗಿರ್ಬೋದು, ಡೈನೋಸರು, ಎಲಿಫೆಂಟು ನೋಡಿ ಆ ತೊಂಡಲಲ್ಲಿ ನೀರು ಬರೋ ಥರ ರೆಡಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಲೈಟ್ ಎಫೆಕ್ಟ್ಸು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು, ಕಣ್ಣಿಗೆಲ್ಲ ಏನು ಎಫೆಕ್ಟ್ ಆಗದೆ ಇರೋ ಥರ. ಕೆಲವೊಂದು ಹತ್ರ ಬಂದು ಓವರ್ ಲೈಟಿಂಗ್ಸ್ ಕೊಟ್ಬಿಡ್ತಾರೆ, ಆಗ ಕಣ್ಣು ಕಾಣಿಸ್ದೆ ಒಂದು ರೀತಿ ಓದಾಡಬೇಕಾಗತ್ತೆ. ಇಲ್ಲಿ ಆ ಥರ ಎಲ್ಲ ಮಿನಿಮಲ್ಲಾಗಿ ಚೆನ್ನಾಗಿ ಕೊಟ್ಟಿದ್ದರು. ಹಾಗೆ ಕಾಡು ಮನುಷ್ಯರು ಹೇಗಿರ್ತಾರೆ ಇದನ್ನೆಲ್ಲ ನೋಡಿದಾಗ ಕೇಳ್ತಾರೆ ಮಕ್ಕಳು, ಯಾರಿದು, ಯಾಕೆ ಹಿಂಗಿದ್ದಾರೆ ಅಂತೆಲ್ಲ ಕೇಳಿದಾಗ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಈ ರೀತಿ ಕಾಡು ಮನುಷ್ಯರು, ಅವ್ರ ಮಕ್ಕಳು, ಈ ರೀತಿ ಮನೆ ಇರುತ್ತೆ ಕಾಡಲ್ಲಿ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು. ಕೆಲವೊಂದು ವಿಷಯ ನಾವು ಮಕ್ಕಳಿಗೆ ಹೇಳ್ಕೊಟ್ಟಂಗೂ ಆಗುತ್ತೆ ಅಲ್ವಾ. ಅವರು ಸ್ಕೂಲಲ್ಲಿ ಎಲ್ಲ ಆ್ಯನಿಮಲ್ಸ್ ಬಗ್ಗೆನೂ ಓದಿರ್ತಾರೆ, ಬಟ್ ಅವ್ರು ಡೈರೆಕ್ಟಾಗಿ ಯಾವ ಸೈಜಲ್ಲಿರುತ್ತೆ, ಯಾವ ಥರ ಕಾಣಿಸುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹಂಗಂತ ನಾವು ರಿಯಲ್ ಆಗಿರೋ ಆ್ಯನಿಮಲ್ಸ್ ಹತ್ರನೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಅವರು ಏನು ಮಾಡಿರ್ತಾರೆ, ಆರ್ಟಿಫಿಷಿಯಲ್ ಲಯನ್ ಆಗಿರ್ಬೋದು, ಹಿಪ್ಪೋಪೊಟಮಸ್, ಝೀಬ್ರಾ, ವಾಟ್ ಎವರ್ ಇಟ್ ಈಸ್, ಅದು ನಾರ್ಮಲಾಗಿ ರಿಯಲ್ ಆ್ಯನಿಮಲ್ಸ್ ಯಾವ ಸೈಜಲ್ಲಿರುತ್ತೋ ಅದೇ ರೀತಿ ಅದೇ ಸೈಜಲ್ಲಿ, ಕಲರಲ್ಲಿ ಎಫೆಕ್ಟು ಕೊಟ್ಟಾಗ ಅವರು ಓಕೆ ರಿಯಲ್ ಆ್ಯನಿಮಲ್ಸು ಹೀಗೆ ಇರುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗೂ ಇರುತ್ತೆ ನಮ್ಮ ಪೇರೆಂಟ್ಸ್ಗೆ. ಹಾಗೆ ಇಲ್ಲಿ ಗ್ರೀನರಿ ಥರ ಆರ್ಟಿಫಿಷಿಯಲ್ ಟ್ರೀಸ್ ಥರ ಕೂಡ ಕೊಟ್ಟಿದ್ದಾರೆ. ಈ ಥರ ನೇಚರಲ್ಲಿ ಇರುತ್ತೆ, ಅದು ನಾವು ಸಾಕೋಕ್ಕಾಗೋದಿಲ್ಲ ಅನ್ನೋದನ್ನು ಕೂಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ನಾನು ಬ್ಯಾಂಗ್ಳೂರಿಗೆ ಬಂದಾಗಿಂದ ಇಲ್ಲ ಅಂದರೂ 5 to 6 ಎಕ್ಸಿಬಿಷನ್ ತನಕ ಹೋಗಿದ್ದೀನಿ. ಪಾಪು ಹುಟ್ಟಿದ್ದಾದಮೇಲೆ ಪ್ರತಿಯೊಂದು ಎಕ್ಸಿಬಿಷನ್ನು ನಿಯರ್ ಬೈ ಯಾವ್ದು ಹಾಕಿರ್ತಾರೋ ಹೋಗ್ತೀವಿ, ಖಂಡಿತ ಹೋಗ್ತೀವಿ. ಅದನ್ನು ನಾನು ವಿಡಿಯೋಸ್ ಎಲ್ಲ ಶೇರ್ ಕೂಡ ಮಾಡಿದ್ದೀನಿ. ನಾನು ಟ್ರೈ ಮಾಡ್ತೀನಿ, ಮೇಲೆ ಕಾರ್ಡ್ಸಲ್ಲಿ ಕೊಡೋಕ್ಕೆ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಒಂದು ಸರಿ ಸರ್ಕಸ್ಗೆ ಹೋಗಿದ್ವಿ. ಸಾತ್ವಿಕ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ. ಹಾಗೆ ಇಲ್ಲಿ ಆ್ಯನಿಮಲ್ಸ್ನೆಲ್ಲ ತೋರಿಸಿದಾಗ ಅವ್ನಿಗೆ ತುಂಬಾ ಖುಷಿ ಆಗ್ತಿತ್ತು. ಸೊ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ದೀರಲ್ಲ, 3 ಎಲಿಫೆಂಟ್ಸು ಮೈಸೂರು ಅಂಬಾರಿ ಥರ ಹಾಕಿ ವೆಲ್ಕಮ್ ಮಾಡೋ ಥರ ಎಲ್ಲ ಹಾಕಿದ್ದು, ಅದು ತುಂಬಾ ಇಷ್ಟ ಆಯಿತು ನನಗೆ. ಸೊ ಅದು ಇನ್ಕ್ಲೂಡಿಂಗ್ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಕೂಡ ಒಂದು ರೀತಿ ವೆಲ್ಕಮಿಂಗ್ ಅನ್ನೋ ಥರ ತುಂಬಾ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟ್ ಪಾರ್ಟ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಇಲ್ಲಿ ವೆಲ್ಕಮಿಂಗ್ ಇರುತ್ತೆ, ಹಾಗೆ ಅನಿಮಲ್ಸ್ ಇರುತ್ತೆ, ಅದಾದಮೇಲೆ ಪೋರ್ಟ್ರೇಟ್ಸ್ ಇರುತ್ತೆ. ಅಲ್ಲಿ ಹೋಗಿ ಫೋಟೋ ತೊಗೊಳ್ಳೋದಾಗಿರ್ಬೋದು, ಲೈಕ್ ಫೋಟೋ
ತೊಗೊಂಡಾಗ ಅದು ರಿಯಲಾಗಿ ಇರೋ ಥರ ಎಫೆಕ್ಟ್ ತೋರಿಸುತ್ತೆ. ಸೊ ಆ ರೀತಿ ಫೋಟೋ ಫ್ರೇಮ್ಸ್ ಆಗಿರ್ಬೋದು, ಅದಾದಮೇಲೆ ಶಾಪಿಂಗ್ ಇರುತ್ತೆ, ಅದಾದಮೇಲೆ ಲೈಕ್ ಜಾತ್ರೆಯಲ್ಲಿ ಯಾವ ರೀತಿ ಆಟ ಆಡ್ತೀವೋ ಅದೆಲ್ಲ ಇರುತ್ತೆ. ಓಕೆನಾ. ಸೊ ನಾವು ಫಸ್ಟ್ ಸೆಗ್ಮೆಂಟು ಸೆಕೆಂಡ್ ಸೆಗ್ಮೆಂಟ್ನ ಇಲ್ಲಿ ಕಂಪ್ಲೀಟ್ ಮಾಡ್ಕೋತಾ ಇದ್ದೀವಿ. ಲೈಕ್ ಫೋಟೋ ಫ್ರೇಮ್ಸ್ ಆಗಿರ್ಬೋದು, ಆ್ಯನಿಮಲ್ಸ್ ಆಗಿರ್ಬೋದು ಕಂಪ್ಲೀಟ್ ಆಗಿದೆ. ಈಗ ಶಾಪಿಂಗ್, ನಾನು ಇಲ್ಲಿ ಏನು ಬೈ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಇಲ್ಲಿ 20 ರೂಪೀಸ್ ಐಟಮ್ನ 40 ರೂಪೀಸ್ ಮಾರ್ತಾರೆ, 40 ರೂಪೀಸ್ ಐಟಮ್ನ 80 ರೂಪೀಸ್ ಮಾಡ್ತಾರೆ, 100 ರೂಪೀಸ್ ಐಟಮ್ನ 200 ರೂಪೀಸ್ಗೆ ಮಾರ್ತಾರೆ. ಸೊ ಅದು ವೇಸ್ಟ್ ಆಫ್ ಮನಿ ಅಂತಲೇ ನಾನು ಹೇಳ್ತೀನಿ. ಇದು ಜಸ್ಟ್ ಅಟ್ರಾಕ್ಟಿಂಗ್ ಪೀಪಲ್ಸ್ ಅಷ್ಟೇ. ಈ ಎಕ್ಸಿಬಿಷನ್ ಅನ್ನೋದು ಮಕ್ಕಳಿಗೆ ಮಾಡಿರೋವಂಥದ್ದು. ಯೂಶ್ವಲಿ ದೊಡ್ಡವ್ರು ಜಾಸ್ತಿ ನೋಡೋಕ್ಕೆ ಹೋಗೋದಕ್ಕಿಂತ ಚಿಕ್ಕ ಮಕ್ಕಳನ್ನ ಅವ್ರ ಮನೆಯಲ್ಲಿರೋ ಮಕ್ಕಳನ್ನ ಕರ್ಕೊಂಬರ್ತಾರಲ್ವ. ಸೊ ಮಕ್ಕಳು ಬಂದಾಗ ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡ್ತಾರೆ. ಅದಕ್ಕೋಸ್ಕರನೇ ಆ ಕಲರ್ ಅಟ್ರಾಕ್ಷನ್ ಆಗಿರ್ಬೋದು, ಆ ಐಟಮ್ಸ್ ಅಟ್ರಾಕ್ಷನ್ ಆಗಿರ್ಬೋದು ಮಾಡ್ತಾರೆ. ಮಾಡಿಬಿಟ್ಟು ಅವ್ರ ಮಕ್ಕಳು ಹಠ ಮಾಡಿ ಬೇಕೇ ಬೇಕು ಅಂತಂದರೆ ಅದು ಎಷ್ಟಾದ್ರೂ ತಂದೆ ತಾಯಿ ತೆಗೆದುಕೊಟ್ಟೆ ಕೊಡ್ತೀವಿ. ಅದಕ್ಕೋಸ್ಕರನೇ ಅವ್ರ ಪ್ರೈಸ್ ಜಾಸ್ತಿ ಮಾಡ್ತಾ ಇರ್ತಾರೆ. ಗಾಡ್ಸ್ ಗ್ರೇಸ್, ನನ್ನ ಸಾತ್ವಿಕ್ ಅಷ್ಟೇನು ಹಠ ಮಾಡೋದಿಲ್ಲ, ಅದು ಖುಷಿ ನನಗೆ. ಹಾಗೆ ಹೆಂಗಸರಿಗೆ ಅಟ್ರಾಕ್ಟ್ ಆಗೋವಂಥ ಐಟಮ್ಸು, ಗಂಡಸರಿಗೆ ಅಂತಂದರೆ ಗೇಮಿಂಗ್ಸು, ಹೆಂಗಸರಿಗೆ ಅಂತಂದರೆ ಕುಕ್ಕಿಂಗ್ ಐಟಮ್ಸ್ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ನೋಡಿ ಇದೇ ಮಾರ್ಕೆಟಿಂಗ್ ಅಂತ ಅಂದರೆ. ಸೊ ಈ ಸೆಗ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಜಾತ್ರೆ ಸೆಗ್ಮೆಂಟ್ಗೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಕೆಲವೊಂದು ಚಾಟ್ ಐಟಮ್ಸ್ ಪ್ರಿಪರೇಷನ್ ಎಲ್ಲ ನಡೀತಾ ಇರುತ್ತೆ. ಯೂಶ್ವಲಿ ಅಲ್ಲಿ ಒಳಗಡೆ ಮಾಡಿದ್ರೆ ಸ್ವಲ್ಪ ಸ್ಮೋಕ್ ಆಗಿರ್ಬೋದು, ಅದರಿಂದ ತುಂಬ ಪ್ರಾಬ್ಲಮ್ ಆಗ್ಬೋದು, ಫೈರ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಅಂತ ಹೇಳಿ ಇಲ್ಲಿ ಎಲ್ಲಿ ಆಟ ಆಡ್ತೀವೋ ಆ ಜಾಗದಲ್ಲಿ ಇಟ್ಟಿರ್ತಾರೆ ಇದು ಲೈಕ್ ಚಾಟ್ಸ್ ಎಲ್ಲ. ಸೊ ಈ ಜಾಯಿಂಟ್ ವೀಲ್ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ ನನಗೆ ಅದು ನೋಡಿದ್ರೇ ಕಣ್ಣು ತಿರುಗ್ತಿತ್ತು. ಅದರಲ್ಲಿ ಕೂತ್ಕೊಂಡು ಒಂದು ರೌಂಡ್ ಹೋಗ್ತಾರಲ್ವ ಅವ್ರು, ಅದು ಹೆಂಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ನಾವು ಒಂದು ಸರಿ ಹೋಗಿದ್ವಿ, ಮಧುರೆಗೆ ಹೋಗಿರ್ಬೇಕಾದ್ರೆ ಒಂದು ಸರಿ ಹೋಗಿದ್ವಿ. ನನ್ನ ಲೈಫಲ್ಲಿ ಇನ್ನೂ ಹೋಗಬಾರ್ದು ಆ ರೀತಿ ಅನ್ನಿಸ್ಬಿಡ್ತು ನನಗೆ. ಬಟ್ ಅವ್ರು ಮಾಡಿದಂತಹ ಲೈಟಿಂಗ್ ಡೆಕೋರೇಷನ್ಸ್ ಆಗಿರ್ಬೋದು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ಹಾಗೆ ಸಾಂಗ್ಸ್ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರತ್ತೆ. ಈಗ ಫೆಸ್ಟಿವಲ್ ಸಾಂಗ್ಸ್ ಆಗಿರ್ಬೋದು, ಈ ಜಾತ್ರೆಗಳ ಸಾಂಗ್ ಜಾಸ್ತಿ. ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಒಂದು ಜಾತ್ರೆ ಸಾಂಗ್ ಬರುತ್ತೆ, ಗಲ್ಲು ಗಲ್ಲಿನ ಗಿಜ್ಜೆ ಅಂತ ಹೇಳಿ. ಸೊ ಆ ಸಾಂಗ್ಸ್ ಆಗಿರ್ಬೋದು, ತುಂಬ ಸಾಂಗ್ಸ್ ಆಗ್ತಾ ಇರ್ತಾರೆ. ಆ ಸಾಂಗ್ ಸಮೇತ ಈ ಸೌಂಡು ಎಲ್ಲ ಫುಲ್ ಜಾತ್ರೆ ವೈಬ್ ಅಂತಲೇ ಹೇಳ್ಬೋದು. ಫುಲ್ಲು ಜಾತ್ರೆ ಥರ ಇರುತ್ತೆ. ಹಳ್ಳಿನಲ್ಲಿದ್ದರೆ ಇಲ್ಲ ಊರ ಕಡೆ ಎಲ್ಲ ಇದ್ದರೆ ಈ ಜಾತ್ರೆ ಎಲ್ಲ ಊರ ಅಕ್ಕಪಕ್ಕ ನಡೀತಾ ಇರುತ್ತೆ, ದೇವರ ಹಬ್ಬಗಳೆಲ್ಲ ನಡೀತಾ ಇರುತ್ತೆ, ಎಂಜಾಯ್ ಮಾಡ್ಬೋದು. ಬಟ್ ಸಿಟಿನಲ್ಲಿ ಇರಬೇಕಾದ್ರೆ ಈ ರೀತಿ ಎಕ್ಸಿಬಿಷನ್ಗೆ ಹೋಗಿರಬೇಕಾದ್ರೆ ಒಂದು ರೀತಿ ಓಕೆ ಜಾತ್ರೆ ಫೀಲ್ ಥರ ಬರುತ್ತೆ. ನಾನು ಸಾತ್ವಿಕು ಇಲ್ಲಿ ಟ್ರೈನ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಏನಂತಾರೆ ಇದನ್ನು, ಡ್ರ್ಯಾಗನ್ ಟ್ರೈನ್ ಆರ್ ಸಮಥಿಂಗ್ ಅಂತಾರೆ. ಸೊ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಹಂಗಂತ ಮಗುನ ಒಬ್ಬನ್ನೇ ಕಳ್ಸೋಕ್ಕಾಗಲ್ಲ ಅಲ್ವಾ. ಸೊ ಪೇರೆಂಟ್ಸು ಜೊತೆನಲ್ಲಿ ಹೋಗಬೇಕು. ಹೊರಡ್ತಾ ಇದ್ವಿ. ತುಂಬಾ ಜೋಶಾಗಿತ್ತು. 100 ರೂಪೀಸ್ ಪರ್ ಪರ್ಸನ್. ನಾನು 200 ರೂಪೀಸ್ ಕೊಟ್ಟೆ ಇನ್ಕ್ಲೂಡಿಂಗ್ ಸಾತ್ವಿಕು. 200 ರೂಪೀಸ್ಗೆ 10 ರೌಂಡ್ಸ್ ಅವ್ರು ಹೇಳಿದ್ದು. ಬಟ್ ನಮಗೆ 120 ರೌಂಡ್ಸ್ ಸುತ್ತಿಸಿದ್ರು ಅವರು. ಗಿರ ಅಂತ ಸುತ್ತಿದ್ರೆ ಹಾಗೆ ಖುಷಿ ಆಗ್ತಾ ಇತ್ತು. ನಾವು ದೊಡ್ಡವರು ಎಷ್ಟೇ ಈ ರೀತಿ ಎಂಜಾಯ್ ಮಾಡಬೇಕಾದ್ರೆ ಚಿಕ್ಕ ಮಕ್ಕಳಿಗಿಂತ ಕಡೆ ಹೋಗ್ತೀವಿ ನಾವು. ಅದೇ ರೀತಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಿಮಗೂ ಟೈಮ್ ಸಿಕ್ಕಿದಾಗ ನಿಮ್ಮ ವೈಫ್ ಮಕ್ಕಳನ್ನ ಕರ್ಕೊಂಡು ಹೋಗಿ, ಹಾಗೆ ನೀವು ವೈಫ್ ಆಗಿದ್ದರೆ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿ ಬನ್ನಿ. ಮಕ್ಕಳ ನೀವು ನೋಡ್ತಾ ಇದ್ದರೆ ನಿಮ್ಮ ಪೇರೆಂಟ್ಸ್ಗೆ ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಜಾತ್ರೆಗೆ ಹೋಗ್ಬಿಟ್ಟು ಬನ್ನಿ. ಜಾತ್ರೆ ಅಲ್ಲ, ಎಕ್ಸಿಬಿಷನ್ ಆ್ಯಕ್ಚುಲಿ. ಅದು ನನಗೆ ಜಾತ್ರೆ ಫೀಲ್ ಥರನೇ ಇದೆ. ಇನ್ನು ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ. ನೋಡಿ ನಾವು ಡೇನಲ್ಲಿ ಎಕ್ಸಿಬಿಷನ್ಸ್ ಎಲ್ಲ ಓಪನ್ ಆಗಿರಲ್ಲ. ಪೇರೆಂಟ್ಸ್ಗೆಲ್ಲ ಒಂದು ಸ್ವಲ್ಪ ಟೈಮ್ ಕೊಡ್ತಾರೆ. ಅವರು ಮಾರ್ನಿಂಗಿಂದ ಕೆಲಸಕ್ಕೆ ಹೋಗಿರ್ತಾರೆ, ಈವ್ನಿಂಗ್ ಆದಮೇಲೆ ಓಪನ್ ಮಾಡಿದ್ರೆ ಅವ್ರಿಗೂ ಮಕ್ಳಿಗೆ ಕರ್ಕೊಂಬರೋಕ್ಕೆ ಮತ್ತು ಮಕ್ಕಳು ಸ್ಕೂಲಿಂದ ಬಂದು ಎಕ್ಸಿಬಿಷನ್ ಬರೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ 4 o'clock ಸಮಥಿಂಗ್ ಓಪನ್ ಆಗುತ್ತೆ ಅಂದ್ಕೊತೀನಿ. 4 or 5 o'clock ಇನ್ ದ ಈವ್ನಿಂಗ್ ಓಪನ್ ಆಗುತ್ತೆ. 9:30 ತನಕ ಇರುತ್ತೆ. ಮತ್ತು ತುಂಬ ಜನ ಅಲ್ಲಿ ಇರ್ತಾರೆ ನೋಡ್ಕೊಳ್ಳೋದಕ್ಕೆ. ಅಲ್ಲಿ ಇಲ್ಲಿ ಕಣ್ಣಾಡಿಸ್ತಾ ಇರ್ತಾರೆ, ಯಾರು ಏನು ಮಾಡ್ತಿದ್ದಾರೆ ಏನು ಎತ್ತ ಅಂತ ಹೇಳಿ. ಚೆನ್ನಾಗಿತ್ತು. ಆದರೆ ಫುಲ್ ಚೆನ್ನಾಗಿ ರೌಂಡ್ ಹೊಡ್ಕೊಂಡು ಎಂಜಾಯ್ನ ಮಾಡಿದ್ವಿ. ನೀವು ಈ ರೀತಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡ್ತಾ ಇರ್ತೀರಾ ನಿಮ್ಮ ಮಕ್ಕಳ ಜೊತೆ? ಎಲ್ಲೆಲ್ಲಿಗೆಲ್ಲ ಹೋಗಿದ್ರಿ? ಇನ್ನೂ ನಾನು ಯಾವ ಪ್ಲೇಸ್ಗೆ ಹೋಗಬೇಕು ಬ್ಯಾಂಗ್ಳೂರಲ್ಲಿ ನನಗೆ ಹೇಳಿ. ಆ ರೀತಿ ಏನಾದರೂ ಚೆನ್ನಾಗಿರೋ ಪ್ಲೇಸಸ್ ಹೇಳಿದ್ರೆ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡ್ತೀನಿ. ಖಂಡಿತ ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ. ಈಗ ಸಾತ್ವಿಕ್ ಒಬ್ಬನೇ ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇದ್ದಾನೆ.
ಅವನು ಹೆಲಿಕಾಪ್ಟರ್ ಅಂದರೆ ಇದೆ ಅಂತ ಅಂದ್ಕೊಂಡಿದ್ದಾನೆ. ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದಾನೆ. ಓಕೆ, ಹೆಲಿಕಾಪ್ಟರ್ ಅಂದರೆ ಇದೆ, ಇಷ್ಟೇ ಸೈಜ್ ಇರೋದು ಹೆಲಿಕಾಪ್ಟರ್. ಈಗ ನಮ್ಮ ಪಪ್ಪ ಮಮ್ಮಿ ನನಗೆ ಹೆಲಿಕಾಪ್ಟರ್ ತೊಗೊಟ್ಟಿದ್ರೆ ನಾನು ಅದನ್ನಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಮೈಂಡ್ ಸೆಟ್ ಅದು. ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಸೊ ಅವ್ನು ಏನು ಹೇಳ್ತಾನೆ ಅಂತ ಕೇಳಿ ಆ ರೈಡ್ ಹೋಗಿ ಬಂದಾದಮೇಲೆ ನನ್ನ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಅವ್ನು ಏನು ಹೇಳ್ತಾನೆ ಅಂತ ಕೇಳೋದಕ್ಕೋಸ್ಕರನೇ ಮೊಬೈಲ್ನ ಅವ್ನ ಬಾಯಿ ಹತ್ರ ತೊಗೊಂಡೋಗಿಟ್ಟು ಅವ್ನು ಹೇಳೋದನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ. ಸೊ ನೋಡಿ ಅವನು ಏನು ಹೇಳ್ತಾನೆ ಅಂತ. ನೋಡಿದ್ರಲ್ಲ ಎಷ್ಟು ಹ್ಯಾಪಿಯಾಗಿದ್ದಾನೆ ಅಂತ. ಅವ್ನ ಖುಷಿಗಿಂತ ನಮ್ಗೆ ಇನ್ನೇನು ರೀ ಬೇಕು. ಎಲ್ಲ ಪೇರೆಂಟ್ಸೂ ಕಷ್ಟಪಡೋದು, ದುಡಿಯೋದು ಮಕ್ಳಿಗೋಸ್ಕರನೇ, ಅವ್ರ ಖುಷಿಗೋಸ್ಕರನೇ ಅಲ್ವಾ. ಸೊ ಅವ್ನ ಖುಷಿಗೋಸ್ಕರ ನಾವು ಈ ರೀತಿ ಆಗಾಗ ಅದನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಮಕ್ಕಳ ಖುಷಿಗಿಂತ ದೊಡ್ಡದು ಬೇರೆ ಏನೂ ಇಲ್ಲ. ಇಲ್ಲಿ ಬೌನ್ಸಲ್ಲಿ ಆಟಾಡ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದ. ಮಕ್ಕಳು ಮಾತ್ರ ಬಿಡ್ತಾರೆ ಒಳಗಡೆ. 50 ರೂಪೀಸ್ಗೆ 10 ಮಿನಿಟ್ಸ್ ಇರ್ತಾರೆ ಒಳಗಡೆ. ಚೆನ್ನಾಗಿ ಬೌನ್ಸಿಯಾಗೆ ಆಟ ಆಡ್ಕೊಂಡಿದ್ದ. ಅವ್ನು ಸುಸ್ತಾಗ ತನಕ ಆಟ ಆಡಿದ್ದಾನೆ. ಅವನು ಅಲ್ಲಿಂದ ಹೊರಗಡೆ ಬಂದೋ ಇಲ್ಲ, ಒಂದು 20 ಮಿನಿಟ್ಸ್ ಇಲ್ಲ, ಒಂದು 10 ಮಿನಿಟ್ಸ್ಗೆಲ್ಲ ಹಾಗೆ ನಿದ್ದೆ ಮಾಡಿಬಿಟ್ಟ. ಊಟ ನಾವು ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ವಿ. ಮಾಡಿಬಿಟ್ಟು ಎನರ್ಜಿ ಬಂದಮೇಲೆ ಹಿಂಗೆ ಆಡ್ತಿರೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ನೀವು ವಿಡಿಯೋ ನೋಡ್ತಾ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.